ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಒಂದು ತಿಂಗಳ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಪಂಚಾಯಿತಿಯಲ್ಲಿನ ಸಾಮಾನ್ಯ ಸಭೆ, ವಿಶೇಷ ಸಭೆ ಮತ್ತು ತುರ್ತು ಸಭೆಗಳು ಯಾವ ರೀತಿ ನಡೆಸಬೇಕು ಮತ್ತು ನಡವಳಿಕೆಗಳು ಯಾವ ರೀತಿ ಬರೀಬೇಕು ಅದರ ಬಗ್ಗೆ ಮಳಖೇಡ್ ಗ್ರಾಮ ಪಂಚಾಯತಿ ಬಗ್ಗೆ ಮಾಡಿದ್ದೆ ನಾನು. ಆ ನಂತರ ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ಚೆನ್ನಪ್ಪ ರಾಯಣ್ಣನವ್ರ ಮೇಲೆ ಮಾಹಿತಿ ದೊರಕಿಸ್ಕೊಡಲು ಅವರು ವಿಫಲರಾಗ್ಯಾರ ಅಂತ ತಿಳ್ಕೊಂಡು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ. ಅಮಾನತು ಮಾಡಬೇಕು ಮತ್ತು ವಜಾ ಮಾಡಬೇಕಂತ. ಅದು ಮುಂದುವರೆದ ಭಾಗ ಇದೆ. ಇದು ಈ ದಿನಾಂಕ 4/1/2025 ಒಂದು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಚೆನ್ನಪ್ಪ ರಾಯಣ್ಣನವರಿಗೆ ಒಂದು ಅರ್ಜಿ ಸಲ್ಲಿಸಿರುತ್ತೇನೆ ನಾನು. ಸೇಡಂ ತಾಲೂಕಿನ ಒಟ್ಟು ಗ್ರಾಮ ಪಂಚಾಯತ್ ಕಾರ್ಯಾಲಯಗಳು ನಡೆಸಿದ ಸಾಮಾನ್ಯ ಸಭೆ, ತುರ್ತು ಸಭೆ ಮತ್ತು ವಿಶೇಷ ಸಭೆಗಳು ನಡೆಸಿ ತಾಲೂಕ್ ಪಂಚಾಯತ್ ಕಾರ್ಯಾಲಯ ಸೇಡಂಗೆ ಸಲ್ಲಿಸಿದ ನಡವಳಿ ಪ್ರತಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳ ಹಾಜರಾತಿ ಪ್ರತಿಗಳು ದೃಢದಿಂದ ಒದಗಿಸುವುದು ಅಂತ ಕೇಳಿರ್ತೇನೆ. ಮತ್ತು ಈ ಮುಂಚೆ ನಾನೆಲ್ಲ 27 ಪಂಚಾಯತಿದು ನಾನು ಹೆಸರು ಓದಿ ಹೇಳಿರ್ತೇನೆ. ನಾನು 1 ವರ್ಷ ಆಯಿತು, 4/1/2025 ಇನ್ನವರೆಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ನಾನು ಅರ್ಜಿ ಸಲ್ಲಿಸಿದ 15 ದಿನದಲ್ಲಿ ದಿನಾಂಕ 21/1/2025 ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಪತ್ರ ಬರೀತಾರೆ ಎಲ್ಲ ಪಂಚಾಯತಿ ಪಿ ಡಿ ಒಗಳಿಗೆ, ಸೇಡಂ ತಾಲೂಕಿನ ಎಲ್ಲ ಪಂಚಾಯತಿ ಪಿ ಡಿ ಒಗಳಿಗೆ. ಏನಂತ, ಸದರಿ ಮಾಹಿತಿಯನ್ನು ಉಚಿತವಾಗಿ ಅರ್ಜಿದಾರರಿಗೆ ಒದಗಿಸಿ ಮಾಹಿತಿ ಒದಗಿಸಿರುವುದಕ್ಕೆ ಪ್ರತಿಯನ್ನು ತಾಲೂಕ್ ಪಂಚಾಯತ್ ಕಚೇರಿಗೆ ಸಲ್ಲಿಸಲು ಸೂಚಿಸಿದೆ. ತಪ್ಪಿದಲ್ಲಿ ಆಯೋಗದಿಂದ ಆಗುವ ದಂಡನೆ ಮತ್ತು ಆದೇಶಗಳ ತಾವೇ ಹೊಣೆಗಾರರಾಗಿರುತ್ತೀರಿ ಅಂತ ಪಂಚಾಯತ್ ಪಿ ಡಿ ಒಗಳ ಮೇಲೆ ಹಾಕಿಬಿಟ್ಟಿದ್ದಾರೆ ತಾಲೂಕ್ ಪಂಚಾಯತ್ ಇಒ ಚೆನ್ನಪ್ಪ ರಾಯಣ್ಣನವರು. ಆ ನಂತರ ಮುಂದುವರೆದು ನಾನು ಜಡ್.ಪಿ. ಶಿವರಾದಂಥ ಭನ್ವರ್ ಸಿಂಗ್ ಮೀನರವರಿಗೆ 1ನೇ ಮೇಲ್ಮನವಿ ಸಲ್ಲಿಸಿರ್ತೀನಿ ನಾನು. ದಿನಾಂಕ 7/2/2025 ಅವರು ಕೂಡ ಯಾವುದೇ ಮಾಹಿತಿ ಕೊಟ್ಟಿರೋದಿಲ್ಲ. ಆ ನಂತರ ನಾನು 2ನೇ ಮೇಲ್ಮನವಿಯಲ್ಲಿ ನಾನು ಮುಖ್ಯ ಮಾಹಿತಿ ಆಯುಕ್ತರು ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರವರಿಗೆ ದಿನಾಂಕ 12/3/2025 ಸಲ್ಲಿಸಿರ್ತೀನಿ. ಸೇಡಂ ತಾಲೂಕಿನ 27 ಗ್ರಾಮ ಪಂಚಾಯತ್ ಪಿ ಡಿ ಒಗಳು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರೆದು 1 ವರ್ಷ ಆದ್ರೂ ಇನ್ನವರೆಗೆ ಯಾವುದೇ ಒಬ್ಬ ಪಿ ಡಿ ಒ ಇನ್ನವರೆಗೂ ಒಬ್ಬ ಮಾಹಿತಿ ನನಗೆ ಕೊಟ್ಟಿಲ್ಲ. ಈ ಮಾಹಿತಿ ಕೊಟ್ಟಿಲ್ಲ ಅಂತ ತಾಲೂಕ್ ಪಂಚಾಯತ್ ಇವರಿಗೆ ಹೋಗಿ ಭೇಟಿಯಾದಾಗ ಅವರು ಏನು ಹೇಳ್ತಾರೆ ಅಂದ್ರೆ, ಒಂದು ಪತ್ರ ಬರೆದಿನಿ ನಾನು 21/1/2025 ನಾನು ಪತ್ರ ಬರೆದಿರ್ತೀನಿ. ಅದಕ್ಕಿಂತ ಹೆಚ್ಚಿಗೆ ನಾನು ನಿಂತು ಏನೂ ಮಾಡೋದಾಗಲ್ಲ. ಪತ್ರ ಬರೆದೀನಿ, ನೀವು ಬೇಕಾದ್ರೆ ಮೇಲ್ಮನವಿ ಸಲ್ಲಿಸಬಹುದು ಅಂತ ನಾನು ಉಡಾಫೆ ಉತ್ತರ ಕೊಡ್ತಾರೆ. ಇದ್ರ ಬಗ್ಗೆ ಆಲ್ರೆಡಿ ನಾನು 1 ತಿಂಗಳ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ನಾನು ವಿಡಿಯೋ ಮಾಡ್ಲಿಕ್ಕಾಗಿ ಇನ್ನವರೆಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಆ ನಂತರ ಕಂಪ್ಲೇಂಟ್ ಮಾಡಿರ್ತೇನೆ. ಸೇಡಂ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಸೇಡಂರವರ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ಅಂತ ನಾನು ಯಾರ್ಯಾರಿಗೆ ಪತ್ರ ಬರೆದಿರ್ತೀನಿ ಅಂದರೆ, ಭನ್ವರ್ ಸಿಂಗ್ ಮೀನರ್ ಅವರು ಜಡ್.ಪಿ. ಸಿ.ಒ ಮತ್ತು ಮಾನ್ಯ ಬಿ. ಫೌಜಿಯಾ ತರುಣಿಮ್ರವರು ಜಿಲ್ಲಾಧಿಕಾರಿಗಳು ಕಲಬುರಗಿರವರಿಗೆ, ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಮತ್ತು ಸನ್ಮಾನ್ಯ ತಾವರ್ಚಂದ್ ಗೆಹ್ಲೋಟ್ರವರಿಗೆ ಗೌರವಾನ್ವಿತ ರಾಜ್ಯಪಾಲರವರಿಗೆ, ಮತ್ತು ಮಾನ್ಯ ಜಹೀರಾ ನಸೀಮ್ರವರು ಪ್ರಾದೇಶಿಕ ಆಯುಕ್ತರು ಕಲಬುರಗಿರವರಿಗೆ, ಮತ್ತು ಸನ್ಮಾನ್ಯ ಡಾಕ್ಟರ್ ಶಾಲಿನಿ ರಜನೀಶ್ರವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ, ಮತ್ತು ಪ್ರಿಯಾಂಕಾ ಖರ್ಗೆರವರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು, ಮತ್ತು ಕಮಿಷನರ್ ಆದಂಥ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಅವರಿಗೆ, ಮತ್ತು
ಸನ್ಮಾನ್ಯ ಉಮಾ ಮಹಾದೇವರವರು ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು. ಯಾವಾಗ ಬರೆದಿರ್ತೀನಿ ಅಂದರೆ 30/9/2025 ಇವರೆಲ್ಲರಿಗೂ ಕೂಡ ನಾನು ಪತ್ರ ಬರೆದಿರ್ತೀನಿ. ನಾನು RTIನಲ್ಲಿ ಹಾಕಿರುತ್ತೆ. ನಾನು ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಅವ್ರು ಹೇರಿಂಗ್ ZPC ಅವ್ರು ಹೇರಿಂಗ್ ನಡೆಸಿರೋದಿಲ್ಲ ಮತ್ತು ನನಗೆ ಮಾಹಿತಿ ಕೊಟ್ಟಿರುವುದಿಲ್ಲ. ತಾಲೂಕ್ ಪಂಚಾಯತ್ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕಂತೆ. ಆ ನಂತರ ZPC ಅವ್ರು ನಿಂತು ಇವ್ರಿಗೆ ತಾಲೂಕ್ ಪಂಚಾಯತ್ ಇವರಿಗೆ ಸರ್ಕಾರಿ ಸಂದ ವಜಾ ಮಾಡ್ರಿ ಅಂತ ಪತ್ರ ಬರೆದಿರ್ತೀನಿ. ನಾನು ZPC ಅವರು ತಾಲೂಕ್ ಪಂಚಾಯತ್ ಇವರಿಗೆ ಪತ್ರ ಬರೀತಾರೆ. ಏನಂತ ಇವರೇನು ಕ್ರಮ ಪ್ರಯುಕ್ತ ಪತ್ರಕ್ಕೆಲ್ಲ ಉಲ್ಲೇಖಿತ ದೂರು ಪತ್ರ ಪ್ರತಿಗಳನ್ನು ಲಗಸಿದ್ದು ದೂರಿನಲ್ಲಿರುವ ಅಂಶಗಳ ಕುರಿತು ನಿಯಮಾನುಸಾರ ಪರಿಶೀಲಿಸಿ ಕಾರ್ಯಾಲಯಕ್ಕೆ ವರದಿ ಸಲ್ಲಿಸಲು ಸೂಚಿಸಿದೆ. ವರದಿ ಕೊಡ್ರಿ ಅಂತ ಕೇಳ್ತಾರೆ ಅವ್ರಿಗೆ. ಮತ್ತು ಇವ್ರಿಗೆ ಮಾಹಿತಿಯನ್ನು ನೇರವಾಗಿ ಅರ್ಜಿದಾರರಿಗೆ ಉಚಿತವಾಗಿ ನೋಂದಾಯಿತ ಅಂಚೆ ಮೂಲಕ ನೀಡುವಂತೆ ಈ ಮೂಲಕ ತಿಳಿಸಿದೆ ಅಂತ ಪತ್ರ ಬರೆದಿರ್ತಾರೆ. ಅವರು ವರದಿ ಕೊಡ್ರಿ ಅಂತ ಕೇಳಿರ್ತಾರೆ ಮತ್ತು ಮಾಹಿತಿನೂ ನೀಡ್ರಿ ಅಂತ ತಿಳ್ಕೊಂಡು ZPC ಆಫೀಸ್ ನಿಂತು ಪತ್ರ ಬರೆದಿರ್ತಾರೆ ತಾಲೂಕ್ ಪಂಚಾಯತ್ ಇವರಿಗೆ. ದಿನಾಂಕ 18/12/2025 ಮತ್ತು 1/10/2025. ಆ ನಂತರ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಅವರು ನನಗೊಂದು ಪತ್ರ ಬರೆದಿರ್ತಾರೆ. ಅವರು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾದ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಸೇಡಂ ಹಾಗೂ ಸಂಬಂಧಿಸಿದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾಹಿತಿ ಅಧೀನದಡಿ ಸಲ್ಲಿಸಿದ ಅರ್ಜಿಗಳಲ್ಲಿ ಕೋರಿರೋ ಮಾಹಿತಿಯನ್ನು ನೀಡದೇ ಇರುವ ದೂರಿನ ಬಗ್ಗೆ ಅಂತ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಮೇಲ್ಮನವಿ ಪ್ರಾಧಿಕಾರ ಕೈಗೊಂಡ ನಿರ್ಣಯದ ಕುರಿತು ಅತೃಪ್ತಿ ಇದ್ದಲ್ಲಿ ನಿಯಮಾನುಸಾರ ಮಾಹಿತಿ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ. ನಾನು ಅರ್ಜಿ ಸಲ್ಲಿಸಿ 1 ವರ್ಷ ಆಯಿತು ಕಮಿಷನರ್ ಆಫೀಸ್ಗೆ, ಇನ್ಫಾರ್ಮೇಷನ್ ಕಮಿಷನರ್ ಆಫೀಸ್ಗೆ. ಆದರೆ ಇನ್ನವರೆಗೆ ಒಂದು ನೋಟಿಸ್ ಬಂದಿಲ್ಲ, ಯಾವುದೋ ಒಂದು ಹೇರಿಂಗ್ ನಡೆಸಿಲ್ಲ, ಏನಿಲ್ಲ. ಆ ನಂತರ ಸರ್ಕಾರದ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬಹುಮಹಡಿ ಕಟ್ಟಡ ಬೆಂಗಳೂರವರಿಂದ ಒಂದು ಸರ್ಕಾರ ಅಧೀನ ಕಾರ್ಯದರ್ಶಿಗಳು ಅಲ್ಲಿಂದ ಒಂದು ಪತ್ರ ಬರ್ತದೆ. ಮತ್ತೊಂದು ಪತ್ರ 25/11/2025 ನಾನೇನು ಕಂಪ್ಲೇಂಟ್ ಕೊಟ್ಟಿದ್ದೆ ಅದರ ಮೇಲೆ ಚೆನ್ನಪ್ಪ ರಾಯಣ್ಣ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಸೇಡಂ ಮತ್ತು ಇತರ ವಿರುದ್ಧ ದೂರುಗಳ ಬಗ್ಗೆ ಮಾಡಿ 27 ಅವ್ರು ಏನು ಹೇಳ್ತಾರಪ್ಪ ಅಂದರೆ, ಸೇಡಂ ತಾಲೂಕಿನ ಎಲ್ಲ 27 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಶ್ರೀ ಚೆನ್ನಪ್ಪ ರಾಯಣ್ಣನವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಸೇಡಂರವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕೋರಿರುತ್ತಾರೆ. ಅಂದರೆ ನಾನು ದೂರಿನ ಕುರಿತು ಸದರಿ ದೂರ ಅರ್ಜಿಗಳಲ್ಲಿ ಪ್ರಸ್ತಾವಿತ ಮಾಹಿತಿ ಹಕ್ಕು ಅಧೀನದಡಿ ಕೋರಿರುವ ಮಾಹಿತಿಯನ್ನು ನಿಯಮಾನುಸಾರ ಪರಿಶೀಲಿಸಿ ಮೇಲ್ಮನವಿಗಳನ್ನು ಇತ್ಯರ್ಥಪಡಿಸಿ ಅರ್ಜಿದಾರರಿಗೆ ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿ ನೀಡಲು ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿ ನೌಕರಿಗೆ ನಿರ್ದೇಶಿಸುವಂತೆ ಮತ್ತು ದೂರ ಅರ್ಜಿಯಲ್ಲಿನ ಆರೋಪಕ್ಕೆ ಸಂಬಂಧಿಸಿದಂತೆ ನಿಯಮಾನುಸಾರ ಪರಿಶೀಲಿಸಿ 1 ವಾರದೊಳಗಾಗಿ ಸರ್ಕಾರಕ್ಕೆ ವಾಸ್ತವಾಂಶದ ವರದಿ ಸಲ್ಲಿಸುವಂತೆ ಈ ಮೂಲಕ ತಮ್ಮನ್ನು ಕೋರಲು ನಿರ್ದೇಶಿತನಾಗಿದ್ದೇನೆ. ಎ. ಶ್ರೀನಿಧಿಯವರು ಒಂದು ZPC ಅವರಿಗೆ ಒಂದು ಪತ್ರ ಬರೀತಾರೆ. 1 ವಾರದಲ್ಲಿ ಅದರ ಕುರಿತು ವರದಿ ಕೊಡ್ರಂತ. ಯಾರಿಗೆ? ಬನ್ವರ್ ಸಿಂಗ್ ಮೀನಾರ್ ಅವರಿಗೆ. ಯಾವಾಗ? 25/11/2025 ಅಂದರೆ 2 ತಿಂಗಳಾಯಿತು. ಇನ್ನವರೆಗೂ ಯಾವುದೇ ಒಂದು ವರದಿ ಕೊಟ್ಟಿಲ್ಲ. ಈ ಎಲ್ಲ ಪಂಚಾಯತಿಗಳು ಸಾಮಾನ್ಯ ಸಭೆ, ತುರ್ತು ಸಭೆ, ವಿಶೇಷ ಸಭೆಗಳು ನಡವಳಿಕೆಗಳು ಯಾಕೆ ಬೇಕಪ್ಪ ಅಂದರೆ, ಅವ್ರು ಮೀಟಿಂಗ್ ಮಾಡ್ಯಾರ ಮಾಡಿಲ್ಲ. ಇಲ್ಲಿ ನಮ್ಮ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯತಿಯಲ್ಲಿ ವರ್ಷದಲ್ಲಿ ಕೇವಲ 1 ಅಥವಾ 2 ಸಾಮಾನ್ಯ ಸಭೆ ನಡೀತವೆ. ತುರ್ತು ಸಭೆ ಅಂತೂ ಮಾಡೋದಿಲ್ಲ. ಅವ್ರಿಗೆ ಗೊತ್ತಿಲ್ಲ ತುರ್ತು ಸಭೆ ಯಾವ ರೀತಿ ಅಂತ. ಮತ್ತು ವಿಶೇಷ ಸಭೆ ಯಾವುದೂ ಸಭೆ ಮಾಡಿಲ್ಲ.
ಕಾಯ್ದೆ ಏನು ಹೇಳ್ತಪ್ಪ ಅಂದರೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 55 ಏನು ಹೇಳ್ತಂದರೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಅಥವಾ ತುರ್ತು ಸಭೆ ಅಥವಾ ವಿಶೇಷ ಸಭೆ ನಡೆಸಿದಾಗ ವಿದಿನ್ 10 ದಿನದಲ್ಲಿ ಒಂದು ಪ್ರೊಸೀಡಿಂಗು ತಾಲೂಕ್ ಪಂಚಾಯತ್ ಇವಾಗ ಸಲ್ಲಿಸಬೇಕು. ಮತ್ತು ಅಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಫ್ರೀ ಆಫ್ ಕಾಸ್ಟ್ ಪ್ರತಿ ನೀಡಬೇಕು. ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಅಲ್ಲಿ ಪಂಚಾಯತಿಯಲ್ಲೇ ಬರೀಬೇಕು. ನಮ್ಮ ಮಳಖೇಡ್ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಬರೆಯೋದಿಲ್ಲ. ಅವು ಯಾವುದೋ ಹೋಟೆಲ್ಲು ಲಾಡ್ಜು ಅಂತಲ್ಲಿ ಕುಂತು ಬರ್ಕೊಂಡು ಬರ್ತಾರೆ. ಸಾಮಾನ್ಯ ಸಭೆಯಲ್ಲಿ ಕಾಟಾಚಾರಕ್ಕೆ ಯಾವುದಾದ್ರೂ ಒಂದು ಸಾಮಾನ್ಯ ಸಭೆ ಆದರೆ ನೋಟ್ ಮಾಡ್ಕೋತಾರೆ. ಕುಂತು ಮನೆಯಲ್ಲಿ ಹೋಟೆಲ್ದಲ್ಲಿ ಲಾಡ್ಜ್ನಲ್ಲಿ ಕುಂತು ಬರ್ಕೊಂಡು ಬರ್ತಾರೆ. ಇವ್ರು ಯಾವ ರೀತಿ ಮಾಡಿದ್ದಾರೆ ಕೇಳೋಣ ಅಂತ ತಿಳ್ಕೊಂಡು ಕೇಳಿದೆ. ಯಾಕಂದರೆ ಈ 27 ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕ್ ಪಂಚಾಯತಿಗೆ ವಿದಿನ್ 10 ದಿನದಲ್ಲಿ ತಾಲೂಕ್ ಪಂಚಾಯತಿಗೆ ಒಂದು ಪ್ರೊಸೀಡಿಂಗ್ ಕೊಡಬೇಕು. ಅಲ್ಲಿ ನಾನು ಅಲ್ಲಿದ್ದು ಕೇಳಿರ್ತೀನಿ, ನಾನು ಪಂಚಾಯತಿಯಿಂದ ಕೇಳಿರಲ್ಲ. ಪಂಚಾಯತಿ ಅಲ್ಲಿ ಸಬ್ಮಿಟ್ ಮಾಡಿದಾರಾ ಮಾಡಿಲ್ಲ, ಈ ಕಾನೂನು ಪಾಲನೆ ಮಾಡಿದಾರಾ ಮಾಡಿಲ್ಲ ಅಂತ ತಿಳ್ಕೊಂಡು. ಆದರೆ ಇನ್ನವರೆಗೆ ಅಲ್ಲಿ ಯಾವುದೇ ಒಂದು ಮಾಹಿತಿ ಇಲ್ಲ. ಸೇಡಂ ತಾಲೂಕಿನ ಅಂದರೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಎಲ್ಲ 27 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಯಾವುದೇ ಒಂದು ಸಾಮಾನ್ಯ ಸಭೆ ಬರಿತಾ ಇಲ್ಲ, ಯಾವುದೇ ಒಂದು ವಿಶೇಷ ಸಭೆಯಲ್ಲಿ ಅಥವಾ ತುರ್ತು ಸಭೆಯಲ್ಲಿ ಮಾಡ್ಕೊಳ್ತಾ ಇಲ್ಲ. ಅಥವಾ ಮಾಡಿದರೆ ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗಮನಕ್ಕೆ ತರ್ತಾ ಇಲ್ಲ. ಒಂದು ವೇಳೆ ತಂದರೆ ಅದು ಪ್ರೊಸೀಡಿಂಗಲ್ಲಿ ತಾಲೂಕ್ ಪಂಚಾಯತ್ ಯುವದಲ್ಲಿ ಕೊಡಬೇಕಾಗಿತ್ತು, ಅಲ್ಲಿ ಕೊಟ್ಟಿಲ್ಲ. ಅಂದರೆ ಅಲ್ಲಿ ಇಲ್ಲ, ತಾಲೂಕ್ ಪಂಚಾಯತ್ ಕಾರ್ಯದಲ್ಲಿ ಇಲ್ಲ. ಅದು ಗಮನ ಹರಿಸ್ಬೇಕು, ತಾಲೂಕ್ ಪಂಚಾಯತ್ ಇವರು ಗಮನ ಹರಿಸಬೇಕು. ಅಲ್ಲಿ ಸಬ್ಮಿಟ್ ಮಾಡ್ಲತ್ತಿಲ್ಲ ನೋಡಬೇಕಾಗಿ. ಮತ್ತು ಅಲ್ಲಿ ಇಲ್ಲ ಅಂದರೆ ಅವ್ರು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ಮಾಡಿಲ್ಲ ಅಂತ ಅರ್ಥ. ಮಾಡಿದರೆ ಅವರು ಹಿತಾಸಕ್ತಿ ಅನುಗುಣವಾಗಿ ಅವರು ತಮ್ಮಲ್ಲೇ ಬರೆದುಕೊಂಡು ತಮ್ಮಲ್ಲೇ ಇಟ್ಕೊಂಡಿರ್ತಾರೆ. ಇದು ಯಾವುದೋ ಕಾಯ್ದೆ ಕಾನೂನು ಪಾಲನೆ ಮಾಡೋದಿಲ್ಲ. ಮೇನ್ ಉದ್ದೇಶಪ್ಪ ಏನಪ್ಪ ಅಂದರೆ, ZPC ಅವರಾದಂಥ ಬನ್ವರ್ ಸಿಂಗ್ ಮೀನರ್ ಅವರು ಏನು ಕೆಲಸ ಮಾಡಬೇಕು ಅದು ಮಾಡ್ತಾಯಿಲ್ಲ. ಪಂಚಾಯತಿ ವಿಸಿಟ್ ಕೊಡ್ತಾ ಇಲ್ಲ. ವಾಗ್ದಾರಿ ರಿಬ್ಬನ್ಪಲ್ಲಿ ಹೈವೇ ಇದೆ, ರಾಜ್ಯ ಹೆದ್ದಾರಿ 10. ಇಲ್ಲಿ ಏನಿಲ್ಲ ಅಂದ್ರೆ 100 ಮೀಟ್ರದಲ್ಲಿ ಪಂಚಾಯತಿ ಬರ್ತದೆ. ಇಲ್ಲಿ ಪಂಚಾಯತಿಗೆ ಬರೋದಿಲ್ಲ ಅವರು. ಸೇಡಂಗೆ ಹೋಗ್ತಾರೆ, ಮುಂದಿನ ಬೇರೆ ಬೇರೆ ಪಂಚಾಯತಿ ತಿರುಗಾಡ್ತಾರೆ. ಆ ಕಡೆ ಚಿಂಚೋಳಿ ಹೋಗ್ತಾರೆ. ಸೇಡಂ ತಾಲೂಕಿನ ಪಂಚಾಯತಿಗೆ ವಿಸಿಟ್ ಕೊಡುವುದಿಲ್ಲ. ಏನಾಗ್ತಾಯಿದೆ ಅಂತ ನೋಡ್ತಾ ಇಲ್ಲ ಅವರು. ಒಂದು ವಾರದಲ್ಲಿ ರಿಪೋರ್ಟ್ ಕೂಡ ಅಂದರೆ 2 ತಿಂಗಳಾಯಿತು, ಇನ್ನವರೆಗೂ ವರದಿ ಕೊಟ್ಟಿಲ್ಲ. ಸಾಕಷ್ಟು ಅರ್ಜಿಗಳು ಕಾಂಪ್ಲೇಂಟ್ಗಳು ಕೊಡ್ತಾಯಿದ್ರು. ZPC ಅವರು ಯಾವುದೇ ಗಮನಕ್ಕೆ ತಗೋತಾ ಇಲ್ಲ. ಕೂಡಲೇ ಸರ್ಕಾರಕ್ಕೆ ಏನು ವಿನಂತಿಪ್ಪ ಅಂದರೆ, ಕೂಡಲೇ ಬನ್ವರ್ ಸಿಂಗ್ ಮೀನರ್ ಅವರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು. ಅವ್ರು ಯಾವುದೇ ಒಂದು ಕೆಲಸ ಮಾಡ್ತಾಯಿಲ್ಲ. ಮಳಖೇಡ್ ಪಂಚಾಯತಿ ವಿಸಿಟ್ ಕೊಡ್ತಾ ಇಲ್ಲ, ಟ್ಯಾಕ್ಸ್ ಬಗ್ಗೆ ನೋಡ್ತಾ ಇಲ್ಲ. ಸಾಕಷ್ಟು ಬಾರಿ ಪತ್ರ ವ್ಯವಹಾರ ಮಾಡಿರ್ತೀನಿ ನಾನು. ಆದರೆ ಇನ್ನವರೆಗೆ ಆ ಕಾಂಪ್ಲೇಂಟ್ ಬಗ್ಗೆ ಯಾವ ಅಧಿಕಾರಿ ಬಂದು ತನಿಖೆ ಮಾಡಿರೋದಿಲ್ಲ, ಯಾರೂ ಏನೂ ಮಾಡಿರೋದಿಲ್ಲ. ಹೀಗಾಗಿ ZPC ಅವರು ಕಾಟಾಚಾರಕ್ಕಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಕೂಡಲೇ ಅವ್ರಿಗೆ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು. ಅವ್ರು ಕೆಲಸ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ. ಇನ್ನು ಮುಂದೆ ಅವ್ರ ವಿರುದ್ಧನೂ ನಾನು ಕಾಂಪ್ಲೇಂಟ್ ಕೊಡ್ತೀನಿ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು, ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇವತ್ತು ನಾನು ZPC ಅವ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ವಾರದಲ್ಲಿ ಇವ್ರ ಬಗ್ಗೆ ZPC ಅವರನ್ನು ಕೂಡಲೇ ಅವ್ರನ್ನ ಸರ್ಕಾರಿ ಸೇವೆಯಿಂದ ವಜಾ ಮಾಡಲಿಲ್ಲ ಅಂದರೆ ನಾನು RDPR ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಅವ್ರ ಕುರಿತು ನಾನು ವಿಡಿಯೋ ಮಾಡಬೇಕಾಗ್ತದೆ. ತಾವು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಕೂಡಲೇ ಇಂಥ ಕಾಮ್ಚೋರ್ ಅಂದರೆ ಮೈಗಳ ಅಧಿಕಾರಿ ZPC ಅವರಂತ ಕೂಡಲೇ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು. ಈ ನಮ್ಮ ಕಲಬುರಗಿ ಡಿಸ್ಟಿಕ್ ಬೇಕಾಗಿಲ್ಲ. ಸುಮ್ಮನೆ ಪಟ್ಪಟ್ಟಿ ಮೇಲೆ ಕುಂತು ತಿರುಗಾಡ್ದ, ಬಂಡ್ಯಾಗ ಕುಂತು ತಿರುಗಾಡ್ದ, ಇನ್ನಿತರ ಅಂತ ತಿಳ್ಕೊಂಡು ಬಿಲ್ಡಪ್ ತೊಗೋದು ಸಲಕ್ಕೆ ಇಲ್ಲಿ ಏನಾರ ಅಂದ್ರೆ ಅವ್ರು ಬಿಲ್ಡಪ್ ರಾಜ ಅಂತ ಹೆಸರಿಡ್ಬೇಕಾಗ್ತದೆ. ಇವತ್ತಿಂದ ಅವರು ಬಿಲ್ಡಪ್ ರಾಜನೇ ಯಾರ. ಈ ಬಿಲ್ಡಪ್ ರಾಜನ ಕೂಡಲೇ ಇಲ್ಲಿಂದ ಎತ್ತಗಣಿ ಮಾಡಬೇಕು, ವಜಾ ಮಾಡಬೇಕು. ಯಾವುದೇ ಕೆಲಸ ಮಾಡ್ತಾಯಿಲ್ಲ. ಒಂದು ವಾರದಲ್ಲಿ ವರದಿ ಕೂಡ ಅಂದ್ರೆ ಇನ್ನೊವರೆಗೂ ವರದಿ ಕೊಟ್ಟಿಲ್ಲ.
ನನ್ನ ಕಾಂಪ್ಲೇಂಟ್ ಸುಮಾರು ಏನಿಲ್ಲ ಅಂದ್ರೆ 15-20 ಕಾಂಪ್ಲೇಂಟ್ಗಳು ನಾನು ZPC ಅವ್ರ ಹತ್ರ ಕೊಳಿತಾ ಬಿದ್ದಿವೆ. ಕೆಲಸ ಮಾಡ್ತಾಯಿಲ್ಲ. ವರದಿ ಕೊಡು ಅಂದರೂ ವರದಿ ಕೊಡ್ತಾಯಿಲ್ಲ. ಕೂಡಲೇ RDPR ಮಿನಿಸ್ಟರ್ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಇಲ್ಲಿಯ ಶಾಸಕರಾದಂಥ ಮತ್ತು ರಾಯಚೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಶ್ಯಾಮಪ್ರಕಾಶ್ ಪಾಟೀಲ್ರವರು ಕೂಡಲೇ ಬನ್ವರ್ ಸಿಂಗ್ ಮೀನರವರನ್ನು ವಜಾ ಮಾಡಬೇಕು. ಅವ್ರು ಯಾವುದೇ ಕೆಲಸ ಮಾಡ್ತಾಯಿಲ್ಲ. ಅವ್ರು ಯಾರು ಒತ್ತಡದಲ್ಲಿದ್ದಾರೆ ಗೊತ್ತಿಲ್ಲ. ಇಂಥ ಪಂಚಾಯತಿ ಸೂಪರ್ ಸೀಡ್ ಮಾಡಂತ ಬರೆದಿದ್ದೆ ನಾನು. ಮಳಿಕಾಡ್ ಪಂಚಾಯತಿ ಈಗ 5 ವರ್ಷ ಮತ್ತು 15 ವರ್ಷದಿಂದ ಒಂದೇ ಒಂದು ಗ್ರಾಮ ಸಭೆ ಮಾಡಿಲ್ಲ. ಸೂಪರ್ ಸೀಡ್ ಮಾಡಂತ ಬರೆದ್ರೂ ಇನ್ನವರಿಗೆ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿಲ್ಲ. ಅದ್ರ ಬಗ್ಗೆ ಇನ್ನೊಂದು ದಿವಸ ನಾನು ಗ್ರಾಮ ಸಭೆ ಬಗ್ಗೆ ಮತ್ತೊಂದು ಬಾರಿ ಮಾತಾಡ್ತೀನಿ ನಾನು. ಇವಾಗ ZPC ಅವರು ಮೈಗಳ ಅಧಿಕಾರಿಯಾರ, ಕಾಮಚೋರಾರ, ಅವ್ರು ಕೆಲಸ ಮಾಡ್ತಾಯಿಲ್ಲ. ಏನು ಒತ್ತಡ ಅದಾವ ಏನೋ ಗೊತ್ತಿಲ್ಲ. ಕೂಡಲೇ ಈ ಇಲ್ಲಿ ಪಂಚಾಯತ್ 27 ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ವಜಾ ಮಾಡಬೇಕು, ಕಾರ್ಯದರ್ಶಿಗಳನ್ನು ವಜಾ ಮಾಡಬೇಕು. ಇಲ್ಲ ZPC ಅವರೊಂದು ಇಲ್ಲಿಂದ ಎತ್ತಂಗಡಿ ಮಾಡಿ ವಜಾ ಮಾಡಬೇಕು. ಅವ್ರು ಯಾವುದು ಕೆಲಸ ಮಾಡ್ತಾಯಿಲ್ಲ. 2 ವಾರದಲ್ಲಿ ವರದಿ ಕೊಡಂದ್ರೆ ಇನ್ನೊಬ್ಬರಿಗೆ ವರದಿ ಕೊಡ್ತಾಯಿಲ್ಲ. ಇಂಥ ಸಾಕಷ್ಟು ಕಾಂಪ್ಲೇಂಟ್ಗಳು ಕೊಟ್ಟಿದ್ದು, ಸಾಕಷ್ಟು ವರದಿ ಕೊಡಂದ್ರೆ ಅವರು ಎಲ್ಲಿ ಧೂಳು ತಿಂತ ಬಿದ್ದಾವೆ ನಮ್ಮ ಆಫೀಸ್ನಲ್ಲಿ. ಸೇಡಂ ತಾಲೂಕಿನಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಆಗಲಿ, ಅಭಿವೃದ್ಧಿ ಅಧಿಕಾರಿಗಳಾಗಲಿ ಯಾವುದು ನೋಟಿಸ್ ಕೊಡಲ್ಲ, ಯಾವುದು ಸಾಮಾನ್ಯ ಸಭೆ ಕರೆಯುವುದಿಲ್ಲ, ಯಾವುದು ವಿಶೇಷ ಸಭೆ ಕರೆಯುವುದಿಲ್ಲ. ಗ್ರಾಮ ಸಭೆ ಅಂತೂ ದೂರಿನ ಮಾತು, ಗ್ರಾಮದಲ್ಲಿ ಅಂತೂ ಯಾರ್ದು ಕೇಳೋರಿಲ್ಲ. ಇವಾಗಂತೂ ಪಂಚಾಯತ್ ಅವಧಿ ಮುಕ್ತಾಯ ಆಯಿತು. ಈಗ ಆಡಳಿತಾಧಿಕಾರಿ ನೇಮಕ ಮಾಡ್ರೆ ಈಗ ಮತ್ತೆ ಸಿಕ್ಕಾಪಟ್ಟಿ 15 ಫೈನಾನ್ಸ್ ಬರ್ತದೆ. ಇವೆಲ್ಲ ಅಧಿಕಾರಿಗಳು ತಿಂದು ತೇಗಿ ಹೋಗ್ಬಿಡ್ತಾರೆ. ಇವೆಲ್ಲ ಇದ್ರ ಬಗ್ಗೆ ಗಮನ ಕೊಡ್ತಾಯಿಲ್ಲ. ಸಾಕಷ್ಟು ನಾನು ದೂರು ಕೊಟ್ಟರು ZPC ಅವ್ರು ಯಾವುದೇ ಕೆಲಸ ಮಾಡ್ತಾಯಿಲ್ಲ. ಕೂಡಲೇ ZPC ಅವರು ಬಿಲ್ಡಪ್ ರಾಜ ಅವರನ್ನು ಕೂಡಲೇ ಕಲಬುರಗಿ ಜಿಲ್ಲೆಯಿಂದ ಎತ್ತಂಗಡಿ ಮಾಡಬೇಕು. ಅವ್ರಿಗೆ ವಜಾ ಮಾಡಬೇಕು. ಅವ್ರು ಕೆಲಸ ಮಾಡ್ತಾಯಿಲ್ಲ. ಒಂದು ವಾರದಲ್ಲಿ ಅವರನ್ನು ವಜಾ ಮಾಡಿಲ್ಲ, ಅವ್ರು ಇಲ್ಲಿ ಎತ್ತಂಗಡಿ ಮಾಡಿಲ್ಲ ಅಂದರೆ ಇನ್ನೂ ಸಾಕಷ್ಟು ದೂರು ಕೊಟ್ಟಿವಿ, ಕಾಂಪ್ಲೇಂಟಿವೆ. ಅವು ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಮತ್ತೊಮ್ಮೆ ನಾನು ಸರ್ಕಾರಕ್ಕೂ ಪತ್ರಗಳು ಬರೀತೀನಿ. ಕೂಡಲೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಇವ್ರಿಗೆ ಇಲ್ಲಿ ಕೂಡಲೇ ಬನ್ವರ್ ಸಿಂಗ್ ಮೀನರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು. ಅವ್ರು ಕೆಲಸ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ. ಸಾಕಷ್ಟು ವರದಿ ಕೊಡ್ರಂತ ಸರ್ಕಾರ ಮಟ್ಟದಿಂದ ಸಾಕಷ್ಟು ವರದಿಗಳು ಕೊಡ್ರಿ, ಕ್ರಮ ಕೈಗೊಳ್ರಿ ಅಂತ ಬರೆದ್ರು. ಮತ್ತು ಖುದ್ದಾಗಿ RTA ZPC ಅವರಿಗೆ ಬರೆದ್ರು ಅಲ್ಲಿದು ಮಾಹಿತಿ ಕೊಡ್ತಾಯಿಲ್ಲ. ಸೊ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ಏನಪ್ಪ ಅಂದರೆ ಅವರನ್ನು ಕೂಡಲೇ ಇಲ್ಲಿಂದ ವಜಾ ಮಾಡಿರಿ. ಬನ್ವರ್ ಸಿಂಗ್ ಮೀನರವನು ಅವ್ರು ಬರೀ ಬಿಲ್ಡಪ್ ಕೊಡ್ತಾಯಿದ್ದಾರೆ, ಯಾವುದೂ ಕೆಲಸ ಮಾಡ್ತಾಯಿಲ್ಲ. ಇಷ್ಟೇ ಹೇಳೋಕ್ಕೆ ನಾನು ಬಯಸ್ತೀನಿ. ಇವತ್ತಿನ ವಿಷಯ ಅಂದ್ರೆ ಇಷ್ಟೇ. ಒಂದು ವಾರ ನೋಡ್ತೀನಿ. ಒಂದು ವಾರದ ಅಲ್ಲಿಗಂದ್ರೆ ಮತ್ತೆ ಕಂಪ್ಲೀಟ್ ಮಾಡಿ ಮತ್ತೆ ನಾನು ವೀಡಿಯೋ ಮಾಡಿ ತಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ.